ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಇದರಲ್ಲಿ 40 ಲಕ್ಷ ಡೀಲ್ ಮಾಡಿಕೊಂಡು ಐಡಿಯಾ ಕೊಟ್ಟಿರೋದು ಇನ್ನೊಂದು ಕಡೆ. ಬೆಂಕಿ ಹೊತ್ತಿಕೊಂಡಂತಹ ಮನೆಯಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಅಂದ್ರೆ ಇದೇನಾ? ಬೆಂದ ಮನೆ ಗಳ ಎರಿಯೋದು ಅಂದ್ರೆ ಇದೇನಾ? ದರ್ಶನ್ ಕೇಸ್ ಬಚಾವ್ ಮಾಡೋದಕ್ಕೆ 40 ಲಕ್ಷ ತಗೊಂಡಿದ್ದಾರೆ ಖಾಕಿ ಅಂತ ಒಂದು ಮಾಹಿತಿ, ಒಂದು ಆರೋಪ. ಕೇಸ್ ಕ್ಲೋಸ್ ಮಾಡೋದಾಗಿ ಹೇಳಿ 40 ಲಕ್ಷ ತಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಅಂತ ಒಂದು ಮಾಹಿತಿ ಇದೆ. ಸರೆಂಡರ್ ಐಡಿಯಾ ಕೊಟ್ಟಿದ್ದೆ 40 ಲಕ್ಷ ತಿಂದಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ಸರೆಂಡರ್ ಆಗ್ಬಿಡಿ ನೀವು, ಇದೆಲ್ಲ ಹುಡುಗಾಟ ಅಲ್ಲ, ಬಾಡಿ ಇಲ್ಲಿ ಇಡಬೇಡಿ, ಅಲ್ಲೆಲ್ಲ ಬಿಸಾಕ್ಬಿಡಿ ಅಂತೆಲ್ಲ ಹೇಳಿದಾರಲ್ಲ. ಇದರ ಹಿಂದೆ 40 ಲಕ್ಷ ರೂಪಾಯಿಗಳ ವಾಸನೆ ಶುರುವಾಗಿತ್ತು. 40 ಲಕ್ಷ ರೂಪಾಯಿಗಳ ವಾಸನೆ ಮೂಗಿಗೆ ಬಡಿತಾ ಇದ್ದಂತೆ ಅಲರ್ಟ್ ಆಗಿದ್ದು ವೆಸ್ಟ್ ಡಿವಿಷನ್ ನ ದಕ್ಷ ಅಧಿಕಾರಿ, ದಕ್ಷ ಡಿಸಿಪಿ. ಇವತ್ತು ಏನಾದ್ರೂ ಈ ಕೇಸ್ ಈ ಲೆವೆಲ್ಗೆ ಬಂದಿದೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಈ ಡಿಸಿಪಿ ಕಾರಣದಿಂದಾಗಿ. ಅಕಸ್ಮಾತ್ ಇವರೇನಾದ್ರೂ ಏನೋ ಹೋಗ್ಲಿ ಬಿಡ್ರಿ, ಹಾಳಾಗೋಗ್ಲಿ ಅಂತ ಹೇಳಿದ್ರೆ ಯಾವುದೋ ಹುಡುಗ ಬೆಂಗಳೂರಿಗೆ ಬಂದಿದ್ದ, ಕೂಡುದು ಓವರ್ ಡೋಸ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ, ಯಾವುದೋ ಸತ್ತ ಮೊರೆಲಿ ಬಿದ್ದೋಗಿದ್ದಾನೆ, ಅಲ್ಲಿಗೆ ಮುಗಿದು ಹೋಗ್ತಾ ಇದ್ದಂಥ ಕೇಸ್. ರೇಣುಕಾ ಸ್ವಾಮಿ ಕೇಸನ್ನ ಇವತ್ತು ಈ ರಾಜ್ಯನೂ ಮಾತಾಡ್ತಾ ಇರಲಿಲ್ಲ, ಇಡೀ ದೇಶನೂ ಮಾತಾಡ್ತಾ ಇರಲಿಲ್ಲ, ಪ್ರಪಂಚದ ಮಟ್ಟದ ಮಾಧ್ಯಮಗಳು ಮಾತಾಡ್ತಾ ಇರಲಿಲ್ಲ. ಅಲ್ಲಿಗೆ ಅಷ್ಟೇ, ಯಾವುದೋ ಅಲ್ಲೆಲ್ಲ ಕಾಮಾಕ್ಷಿ ಬೆಳೆದ ಅಪರಿಚಿತ ಡೆಡ್ ಬಾಡಿ ಅಂತಪ್ಪ, ಅದೇನೋ ಗುರುತು ಮೈ ಮಚ್ಚೆ ಇದೆಯಾ ನೋಡಿ ಚೆಕ್ ಮಾಡಿ, ಅವನಿಗೆ ಎಷ್ಟುದ ಇದ್ದಾನೆ ಅವನು, ಹೇಳಿ ಎಲ್ಲಿ ಅವನಂತ ಅವನು, ಫೋನ್ಗಿನ ಇದೆಯಾ ಒಂದು? ಅವರು ದುರ್ಗದವ್ರ ಒಂದು ಬಾಡಿ ಐಡೆಂಟಿಫೈ ಮಾಡಕ್ಕೆ ಹೇಳ್ರಿ, ಡೆಲಿವರಿ ಮಾಡಿರೋದು ಏನಂತ ಯಾಕಮ್ಮ ಅಂತ ಬಂದಿದ್ದವನು. 3 ಜನ ಅಪ್ರೂವರು, ಕೇಸ್ ಹೊಡೆದ್ಬಿಟ್ವಿ, ಸರಿ ಯಾಕ್ರಿ ಬೇಲ್ ಸಿಗ್ತಾ ಹೋಗಿ ಫಿನಿಶ್. ಇಲ್ಲಿಗೆ ಮುಗಿದು ಹೋಗ್ತಾ ಇದ್ದಂತ ಕೇಸನ್ನ ಈ ದಕ್ಷ ಡಿಸಿಪಿ ಇಲ್ಲಿವರೆಗೂ ತಗೊಂಡು ಬಂದಿರೋದು. ಇವತ್ತು ಈ ಕೇಸ್ಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಪಣ ತೊಟ್ಟು ಹೋರಾಡ್ತಾ ಇರ್ತಕ್ಕಂಥ ಅಧಿಕಾರಿ ಇವನು. ಒಬ್ಬ ಇನ್ಸ್ಪೆಕ್ಟರ್ ಸರೆಂಡರ್ ಐಡಿಯಾ ಕೊಟ್ಟು 40 ಲಕ್ಷ ತಗೊಂಡಿದ್ದಾನೆ ಅಂತ ಒಂದು ಸಣ್ಣ ಮಾಹಿತಿ ಖಾಕಿಗೆ ಬರುತ್ತೆ. ಓಹೋ, ಈಗ ಇದು ಇಷ್ಟು ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಈ ಕೇಸ್ ಹಿಂದೆ ಇನ್ನೇನೋ ಇರಬೇಕು ಅಂತ. ನೋಡಿ, ಅದೇ ಪೊಲೀಸ್ ಬ್ರೈನ್ ವರ್ಕ್ ಆಗೋದು ಹಾಗೇನೆ. 40 ಲಕ್ಷದವರೆಗೂ ಒಂದು ಯಾವುದೋ ಒಂದು ಬಾಡಿ ವಿಚಾರ ಬರ್ತಿದೆ ಅಂತ ಹೇಳಿದ್ರೆ 40 ಲ್ಯಾಕ್ಸ್, 40 ಲಕ್ಷ, ಇದು ಯಾವುದೋ ಸಾಧಾರಣ ಕೇಸ್ ಅಲ್ಲ. ಇದರ ಹಿಂದೆ ಏನೋ ಇರಬೇಕು. ಏನು 1 ಲಕ್ಷ, 2 ಲಕ್ಷ, 50,000, 40,000 ಅಲ್ಲ, ಇದು 40 ಲಕ್ಷಗಳ ಡೀಲ್. ಹುಡುಗರಿಗೆ 30 ಲಕ್ಷ ಅಡ್ವಾನ್ಸ್, 5 ಲಕ್ಷ ಕೈಗೆ. ಏನಿದು ಅಂತ ಇವರು ಚೆಕ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಅಲ್ಲಿ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್, ಡಿಸಿಪಿ ಗಿರೀಶ್ ಮನಸ್ಸು ಮಾಡಿದ್ದಿದ್ರೆ ಕೇಸೇ ಕ್ಲೋಸ್ ಮಾಡಬಹುದಾಗಿತ್ತು. ಮಾಡಲಿಲ್ಲ. ಗಿರೀಶ್ ಅವ್ರು ಹಾಗೆ ಮಾಡಲ್ಲ. ಕೇಸ್ನ ಪರ್ಸನಲ್ ಆಗಿ ತಗೊಳ್ತಾರೆ. ಏನ್ 40 ಲಕ್ಷ ಅಂದ್ರೆ ಏನಿದು, ಯಾರಿರಬಹುದು ಅಂತ ಚೆಕ್ ಮಾಡ್ಕೊಂಡು ಹೋದಾಗ ಆ ಡಾಟ್ಸ್ ಗಳೆಲ್ಲವೂ ಕೂಡ ಟುವರ್ಡ್ಸ್ ದರ್ಶನ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾರಿಗೂ ವಿಷಯ ಲೀಕ್ ಆಗಬಾರ್ದು ಅಂತ ಹೇಳಿ ಖುದ್ದು ಮಾನಿಟರ್ ಮಾಡ್ತಾರೆ ದಕ್ಷ ಅಧಿಕಾರಿ ಗಿರೀಶ್. ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೆ ಆ ಡಿವಿಷನ್ ಅನ್ನ ಡಿಸಿಪಿ, ವೆಸ್ಟ್ ಡಿಸಿಪಿ ಗಿರೀಶ್ ಅವರು. ಆ ಡಿವಿಷನ್ ಡಿಸಿಪಿ ಅವರು ಫ್ರೀ ಹ್ಯಾಂಡ್ ಅಪ್ಪ. ಒಂದು ಮರ್ಡರ್ ಕೇಸ್ ನಾವು ತನಿಖೆ ಮಾಡಿ ಯಾರೇ ತಪ್ಪು ಮಾಡಿದ್ರು ಬಿಡಬೇಡಿ, ದಟ್ಸ್ ಇಟ್, ದೇರ್ ಎಂಡ್ಸ್ ದ ಮ್ಯಾಟರ್. ಅಲ್ಲಿಂದ ಶುರುವಾಗುತ್ತೆ ಕಾಮಾಕ್ಷಿ ಪಾಳ್ಯ ಪೊಲೀಸರ ಫ್ರೀ ಹ್ಯಾಂಡ್ ವರ್ಕ್. ಅದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಹೇಳ್ತಾರೆ ಗಿರೀಶ್ ನಾಯಕ್ ಅವರು, 10 ಜೀಪ್ ನೀನು ಕತೆ ಆಮೇಲೆ ಹೇಳ್ತೀನಿ ಅಂತ. ನೋಡಿದ್ಯಾ ವಿಡಿಯೋ? ನಾನು ಹೇಳ್ಬೇಕೇನಪ್ಪ ನಿನಗೀಗ, ನೀನೇನು ಮಾಡಿದ್ಯಾ ಅಂತ ನಿನ್ಗೆ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ತಿನ್ನು ಇಡ್ಲಿ ಅಂತಾರೆ. ತಿಂತಾನೆ ದರ್ಶನ್ ಪವಿತ್ರ ಗೌಡನ ಪರವಾಗಿ 300ಕ್ಕಿಂತ ಹೆಚ್ಚು ಫೋನ್ ಬಂದರೂ ಕೂಡ ಡೋಂಟ್ ಕೇರ್. ಇದೇ ದಕ್ಷ ಅಧಿಕಾರಿ. ಬರಲ್ವಾ ಫೋನು? ಬಂದಿರಲ್ವೇನ್ರಿ? ಬಂದಿರತ್ತೆ. MP ನೂ ಮಾಡಿರ್ತಾರೆ, XMP ನೂ ಮಾಡಿರ್ತಾರೆ, ಹಾಲಿ ಮಿನಿಸ್ಟ್ರು ಮಾಡಿರ್ತಾರೆ, ಹಾಲಿ MLAಗಳು ಮಾಡಿರ್ತಾರೆ, ಕೇರ್ ಕೂಡ ಮಾಡಲ್ಲ. ದರ್ಶನ್ ಪಾತ್ರ ಪ್ರೂವ್ ಮಾಡಿ ಅಂದ್ರೆ ಆ ಒಂದು ಅರೆಸ್ಟ್ಗೆ ಬೇಕಿದ್ದಂತಹ ಸನ್ನಿವೇಶ. ಇದರಲ್ಲಿ ನಿನ್ನ ಪಾತ್ರ ಇದೆಯಪ್ಪ, ವಿಚಾರಣೆ ಮಾಡಬೇಕು ಬಾ ಎನ್ನುವಷ್ಟನ್ನಂತೂ ಕೂಡ ಡಿಸಿಪಿ ಗಿರೀಶ್ ರೆಡಿ ಮಾಡಿರ್ತಾರೆ ವಿತೌಟ್ ಫೇಲ್ಯೂರ್. ಸರ್ಕಾರದ ಘಟಾನುಘಟಿಗಳು ಫೋನ್ ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಸೇಮ್ ಡಿಸಿಪಿ ಗಿರೀಶ್ ಅವರು. ಆ ಕಡೆ ಕಾಮಾಕ್ಷಿ ಪಾಳ್ಯ ದಕ್ಷ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಕೂಡ ಮುಂದುವರೆದಿರ್ತಾರೆ. ಕೇಸ್ ಮುಂದೇನಾಗುತ್ತೋ ಗೊತ್ತಿಲ್ಲ, ಶಿಕ್ಷೆ ಆಗುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ ರೀ. ಆದ್ರೆ ದರ್ಶನನ್ನ ಒಳಗೆ ಹಾಕಿ ಸತ್ತ ರೇಣುಕಾ ಸ್ವಾಮಿ ಆತ್ಮಕ್ಕೆ ಒಂದು ಶಾಂತಿ ಕೊಡಬೇಕು ಅಂತ ಟ್ರೈ ಮಾಡಿದಾಗ, ದರ್ಶನೇ ಮಾಡಿರಲಿ, ಸಂಗಡಿಗರೇ ಮಾಡಿರಲಿ, ಅಚಾತುರ್ಯ ಅಂತ ಯಾರಾದರೂ ಕರ್ಕೊಳ್ಳಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆಕ್ಸಿಡೆಂಟಲ್ ಆಗೋಯ್ತು ಅಂತ ಬೇಕಾದ್ರೂ ಹೇಳ್ಕೊಳ್ಳಿ. ಆದರೆ ಕಾನೂನಿನ ಮುಂದೆ ನೋಡಿ, ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಕಾನೂನು ಲಾ ಅಂತ ಇದ್ದಾಗ ಒಬ್ಬ PC ಕರ್ಕೊಂಡು ಬರ್ಬೋದಾಗಿತ್ತು ದರ್ಶನ ಬೇಕಾದ್ರೆ, ಜಸ್ಟ್ ಒಂದು PC ಅಥವಾ ದರ್ಶನ ಅಂದಿದ್ರೆ ಬರಬೇಕಾಗಿತ್ತು, ಬೇರೆ ದಾರಿ ಇಲ್ಲ. ಕಾನೂನು ಹಾಗೇನೆ ಅಲ್ವೇ? ಒಬ್ಬೊಬ್ಬರಿಗೆ ಸ್ಟಾರ್ಗೊಬ್ಬರಿಗೆ, MLAಗೊಬ್ಬರಿಗೆ, MP ಗೊಬ್ಬರಿಗೆ, XMP ಗೊಬ್ಬರಿಗೆ ಅಂತ ಬರೆದಿಲ್ವಲ್ಲ. ಸೊ ಹಾಗಾಗಿ ಈ ಇಬ್ಬರು ಪೊಲೀಸರು, ಒಬ್ಬರು ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್, ಮತ್ತೊಬ್ಬರು ವೆಸ್ಟ್ ಡಿಸಿಪಿ ಗಿರೀಶ್ ಇದಾರಲ್ಲ, ಇವರಿಬ್ಬರ ದಕ್ಷ ವರ್ಕ್ ಇತ್ತಲ್ಲ, ಆ ಒಂದು ವರ್ಕ್ನ ಕಾರಣಕ್ಕಾಗಿನೇ ಇವತ್ತು
ಒಂದು ಸಣ್ಣ ಹೋಪಿಟ್ಕೊಂಡು ರೇಣುಕಾ ಸ್ವಾಮಿಯ ಸಂಬಂಧಿಕರು, ಆಗ ಅವರ ಗರ್ಭಿಣಿ ಪತ್ನಿ, ಅವರ ವೃದ್ಧ ತಂದೆ, ವೃದ್ಧ ತಾಯಿ ಕಾಯ್ತಾ ಇದ್ರು. ಯಾರು ನ್ಯಾಯ ಬೇಕೋ ಬೇಡವೋ ನಮ್ಗೆ ಗೊತ್ತಿಲ್ಲ, ಅವರ ಫ್ಯಾಮಿಲಿ ಇದೆಯಲ್ಲ, ಆ ಫ್ಯಾಮಿಲಿ ಕಾಯ್ತಾ ಇದೆ. ಆ ಕಾಯ್ತಾ ಇದ್ರ ಕಾರಣ ಅದಕ್ಕೆ ವೆಸ್ಟ್ ಡಿ ಸಿ ಪಿ ಗಿರೀಶ್